ಅದ್ಭುತವಾಗಿದೆ ಈ ಜಾಗ. ಆನಿಮೆಗಳಲ್ಲೆಲ್ಲ ಇರುತ್ತಲ್ಲ ಹಂಗೆ ಇದೆ. ಜಪಾನಲ್ಲಿ ಆನಿಮೆ ಹೆಂಗಿರುತ್ತೆ ಹಂಗೇನೆ ಜಾಗಗಳಿರುತ್ತೆ ಅನ್ನೋದಕ್ಕೆ ಸಾಕ್ಷಿನೇ ಈ ಗಿಂಜಾನ್ ಆನ್ಸೆನು. ಇದೇನಂದರೆ ಸುತ್ತಲೂ ಒಂದಿಷ್ಟು ಬಿಲ್ಡಿಂಗ್ಗಳಿದೆ. ಆ ಬಿಲ್ಡಿಂಗ್ಗಳೆಲ್ಲ ಹೋಟೆಲ್ಗಳು. ಇದಕ್ಕೆ ರೋಕಾನ್ ಅಂತ ಕರೀತಾರೆ. ಟ್ರೆಡಿಷನಲ್ ಜಾಪನೀಸ್ ಹೋಟೆಲ್ಗಳಿಗೆ ರೋಕಾನ್ ಅಂತ ಹೇಳೋದು. ಇದ್ರ ಮಧ್ಯದಲ್ಲಿ ಈ ಬಿಸಿ ನೀರಿನ ಬುಗ್ಗೆಗಳು. ಬಿಸಿನೀರು ಕೈ ತೊಳ್ಕೊಳಕ್ಕೆ ಹಾಗೆ ಮಾಡಿ. ನಮಸ್ಕಾರ ಎಲ್ರಿಗೂ. ನಾನು ಶ್ವೇತಾ, ಮೂಲತಃ ಚಿಕ್ಕಮಂಗ್ಳೂರಿನವಳು. ಈಗ ಜಪಾನಲ್ಲಿದ್ದೀನಿ. ಜಪಾನಲ್ಲಿ ಈಗಾಗಲೇ ಚಳಿಗಾಲ ಶುರುವಾಗಿದೆ. ಇಲ್ಲಿ ನೋಡ್ಬೋದು ಸ್ನೋ ಬೀಳ್ತಾನೇ ಇದೆ. ಈ ಚಳಿಗಾಲದಲ್ಲಿ ಸಾಕಷ್ಟು ಜಾಗಗಳಿದೆ ಇಲ್ಲಿ ನೋಡೋದಕ್ಕೆ, ಸ್ನೋ ನೋಡೋಕ್ಕೆ ಅಂತ ಹೇಳಿ. ಜಪಾನಿನ ಉತ್ತರ ಭಾಗದಲ್ಲಿರೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದಕ್ಕೆ ಗಿಂಜಾನ್ ಆನ್ಸೆನ್ ಅಂತ ಕರೀತಾರೆ. ಸುತ್ತ ಬರೀ ಸ್ನೋ ಮೌಂಟೇನ್ಸೇ ಕಾಣಿಸ್ತಾ ಇದೆ. ಈ ಜಾಗದ ವಿಶೇಷತೆನೇ ಈ ಹಾಟ್ ಸ್ಪ್ರಿಂಗ್ಗಳು. ಅಂದರೆ ನೈಸರ್ಗಿಕವಾಗಿ ಭೂಮಿಯೊಳಗಿಂದ ಬಿಸಿನೀರು ಉತ್ಪತ್ತಿ ಆಗುವಂಥದ್ದು. ಇದರಲ್ಲಿ ಅನೇಕ ಔಷಧೀಯ ಗುಣಗಳಿರುತ್ತೆ. ಹಾಗಾಗಿ ಇಲ್ಲಿನ ಜನ ಈ ಹಾಟ್ ಸ್ಪ್ರಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅಂತ ಗಿಂಜಾನ್ ಆನ್ಸನ್ಗೆ ಬರ್ತಾರೆ. ಈ ನೀರಲ್ಲಿ 19 ಥರದ ಮಿನರಲ್ಸ್ ಕಂಡು ಬರುತ್ತೆ. ಹೆಚ್ಚಾಗಿ ಸಲ್ಫರು. ಹಾಗಾಗಿ ಕೆಲವೊಂದು ಕಾಯಿಲೆಗಳಿಗೆ, ಕೈಕಾಲು ನೋವು ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದಷ್ಟೇ ಅಲ್ಲ, ಚರ್ಮದ ಕಾಂತಿನ ಕೂಡ ಹೆಚ್ಚಿಸುತ್ತಂತೆ. ಹಾಗಾಗಿ ಇದಕ್ಕೆ ಸ್ಪ್ರಿಂಗ್ ಆಫ್ ಬ್ಯೂಟಿ ಅಂತಲೂ ಕರೀತಾರೆ. ಜಪಾನಲ್ಲಿ ಈ ಥರದ್ದು ಸುಮಾರು 3000ಕ್ಕಿಂತ ಹೆಚ್ಚು ಹಾಟ್ ಸ್ಪ್ರಿಂಗ್ಗಳಿದೆ. ಕೆಲವೊಂದು ಬೆಟ್ಟದ ಮೇಲೆ ಕಂಡು ಬರುತ್ತೆ, ಕೆಲವೊಂದು ಕಾಡಿನ ಮಧ್ಯದಲ್ಲಿ, ಸಮುದ್ರದ ಪಕ್ಕದಲ್ಲಿ, ಹಿಮದ ಮಧ್ಯದಲ್ಲಿರೋ ಬಿಸಿನೀರಿನ ಕೊಳಗಳಲ್ಲಿ ವಿಶ್ರಾಂತಿ ತಗೊಳಕ್ಕೆ ಅಂತ ಹೇಳಿ ದೇಶ ವಿದೇಶಗಳಿಂದ ಎಲ್ಲ ಜನ ಬರ್ತಾರೆ. ಅಲ್ಲಿಗೆ ಈ ಥರ ಬ್ರಿಡ್ಜ್ಗಳಿದ್ದಾವೆ. ಇಲ್ಲಿ ಸಂಜೆ ಆದ ತಕ್ಷಣ ಲೈಟ್ಸ್ ಎಲ್ಲ ಹಾಕ್ತಾರೆ. ಅವಾಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಈ ಸೇತುವೆ ಉದ್ದಕ್ಕೂ ಕಾಣಿಸ್ತಾ ಇರೋ ದೀಪಗಳೆಲ್ಲ ಗ್ಯಾಸ್ ದೀಪಗಳು. ಹಿಂದಿನ ಕಾಲದಲ್ಲಿ ಇದ್ದಿದ್ದನ್ನೇ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಈ ಜಾಗದಲ್ಲಿ ಮುಂಚೆ ಎಲ್ಲನೂ ಬೆಳ್ಳಿಯ ಗಣಿಗಾರಿಕೆ ಇತ್ತಂತೆ. ಅದೆಲ್ಲ ಕ್ಲೋಸ್ ಆದ್ಮೇಲೆ ಈ ತರ ಹೋಟೆಲ್ ಎಲ್ಲ ಶುರು ಮಾಡಿದ್ರು. ಈ ಹೋಟೆಲ್ಗಳೆಲ್ಲ ತಲತಲಾಂತರದಿಂದ ಇರುವಂಥದ್ದು. ಅದಕ್ಕೇನೆ ಬೇರೆ ಬೇರೆ ದೇಶಗಳಿಂದ ಎಲ್ಲ ಜನ ಬರ್ತಾರೆ ಇಲ್ಲಿಗೆ. ಇಲ್ಲಿ ನೂರಾರು ವರ್ಷ ಹಳೆಯ ಹೋಟೆಲ್ಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಇಲ್ಲಿಗೆ ಬರಬೇಕು ಅಂತಂದರೆ ಚಳಿಗಾಲದಲ್ಲಂತೂ ಬುಕ್ಕಿಂಗ್ ಎಲ್ಲ ಸಿಗೋದೇ ಇಲ್ಲ. 2-3 ತಿಂಗಳು ಮುಂಚೆನೇ ಬುಕ್ ಮಾಡಬೇಕಾಗತ್ತೆ. ಇಲ್ಲಿ ಆನ್ಸೆನ್ನು ಮತ್ತು ಬೇರೆ ಬೇರೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಜಪಾನೀಸ್ ಫುಡ್ ಎಲ್ಲನೂ ದಿನಪೂರ್ತಿ ಸ್ನೋ ಬೀಳ್ತಾನೆ ಇರುತ್ತೆ. ಹಾಗಾಗಿ ಕಟ್ಟಡಗಳ ಮೇಲಿಂದ ಮತ್ತೆ ರೋಡ್ ಸೈಡಲ್ಲಿರೋ ಸ್ನೋನೆಲ್ಲ ತೆಗಿತಾನೆ ಇರ್ತಾರೆ. ಈ ಜಾಗಕ್ಕೆ ಭೇಟಿ ನೀಡೋದಕ್ಕೆ ಸೂಕ್ತ ಸಮಯ ಅಂದರೆ ಡಿಸೆಂಬರಿಂದ ಮಾರ್ಚ್ವರೆಗೂ. ಇಲ್ಲೇ ಹೋಟೆಲಲ್ಲಿ ಸ್ಟೇ ಮಾಡ್ತೀರಾ ಅಂತಂದರೆ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳಿ. ಇದು ಟೋಕಿಯೋದಿಂದ ಸುಮಾರು 3 ಗಂಟೆ ಪ್ರಯಾಣ ಬುಲೆಟ್ ಟ್ರೈನಲ್ಲಿ. ಓಯಿಶಿದಾ ಸ್ಟೇಷನಿಂದ ಬಸ್ಸಲ್ಲಿ ಬರಬೇಕಾಗತ್ತೆ ಈ ಜಾಗಕ್ಕೆ ಬರಬೇಕಂದ್ರೆ. ಗಿಂಜಾನ್ ಆನ್ಸೆನ್ನಲ್ಲಿ ಲಾಕೌಟ್ ಸಿಸ್ಟಮ್ ಇಲ್ಲ. ಹಾಗಾಗಿ ಓಯಿಶಿದಾ ಸ್ಟೇಷನಲ್ಲೇ ಲಗೇಜ್ ಎಲ್ಲ ಇಟ್ಬಿಟ್ಟು ಬರಬೇಕು. ಇಲ್ಲಿ ಕುತ್ಕೊಂಡು ನೋಡೋಕ್ಕೆ ಅಂತ ಈ ಥರ ಕಟ್ಟಿಗೆದು ಬೆಂಚ್ ಹಾಕಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಈ ಜಾಗ. ತಲೆಮಾರುಗಳಿಂದ ನೆಲೆಸ್ಕೊಂಡು ಬಂದಿರೋಂಥ ಹೋಟೆಲ್ಗಳು. ನೋಡಿದ್ರೆ ಹೆಂಗ್ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೋಗ್ತಾ ಇರೋರೆಲ್ಲ ತುಂಬಾ ಕಷ್ಟಪಟ್ಟು ಹೋಗ್ತಿದ್ದಾರೆ. ಇಲ್ಲಿ ದಾರಿ ಇದೆ. ಅಲ್ಲಿ ಒಂದ್ ಕಡೆ ಎಲ್ಲರೂ ಬೀಳ್ತಾ ಇದ್ರು. ಬೇರೆ ಯಾವ್ದಾದ್ರು ದಾರಿ ಇದೆಯಾ ಅಂತ ನೋಡಿದ್ರೆ ಇಲ್ಲಿ ಚೆನ್ನಾಗಿದೆ ದಾರಿ. ಬನ್ನಿ ನೋಡೋಣ. ಈ ಗುಡಿ ಮೇಲೆ ಎಷ್ಟು ಸ್ನೋ ಕಟ್ಟಿದೆ ನೋಡಿ. ಇಷ್ಟು ಎತ್ತರಕ್ಕೆ ಕವರ್ ಆಗಿದೆ ಪೂರ್ತಿ. ಈಗ ವಾಟರ್ ಫಾಲ್ಸ್ ನೋಡಕ್ ಹೋಗ್ತಾ ಇದೀವಿ.
ಈ ಬೆಟ್ಟಗಳ ಮಧ್ಯದಲ್ಲಿ ವಾಟರ್ ಫಾಲ್ಸ್ ಇದೆ ನೋಡಿ. ಇದನ್ನ ನೋಡಕ್ಕೆ ಅಂತ ಒಂದು ಸಾಹಸ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲರೂ ಒಂದ್ ಕಡೆ ಜಾರ್ಕೊಂಡು ಬರ್ತಾ ಇದ್ದಾರೆ. ಬೇರೆ ಯಾವ್ದಾದ್ರು ಜಾಗ ಇತ್ತ ಅಂತ ನೋಡ್ಬಿಟ್ಟು ಅಲ್ಲಿಂದ ಸುಲಭವಾಗಿ ಬಂದ್ವಿ. ಹೆಂಗಿದೆ ನೋಡಿ ಈ ಜಾಗ, ಅಷ್ಟು ಸುಂದರವಾಗಿದೆ. ಪೂರ್ತಿ ಸ್ನೋನೇ ತುಂಬಿಕೊಂಡಿದೆ. ಸಕ್ಕತ್ತಾಗಿದೆ ಈ ಜಾಗ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ.